ತಂಗಿ ಸಹೋದರಿ, ಕಂದನು ಅಳಿದು ಹೋದನು, ಇನ್ನೇನಿದೆ ಎನ್ನ ಗತಿಯು. ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಂಡರು ಮಕ್ಕಳನ್ನು ಬಿಟ್ಟು ರಥವನ್ನು ಓಡಾಡಿಸಿ ಅವರನ್ನು ಕಾಪಾಡಿದೆ. ಆದರೆ ಎನ್ನ ಮಗನನ್ನು ಯಾತಕ್ಕೆ ರಕ್ಷಿಸಲಿಲ್ಲ? ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ ಅಣ್ಣಯ್ಯ. ತಂಗಿ, ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನು ನೋಡಿಯಾದರೂ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅಯ್ಯೋ ಅಣ್ಣ, ನಿನ್ನ ಮಗಳಾದ ಕನಕಾಂಗಿಗೆ ತಂದೊಡ್ಡಿದೆ ವೈದವ್ಯದ ಲಕ್ಷಣ. ಅಮ್ಮ ಸಹೋದರಿ, ಶ್ರೀಹರಿ, ಪೂರ್ವ ಜನ್ಮದ ಕರ್ಮವು ಅನುಭವಿಸದೆ ಮೀರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಪಡೆದ ಮಗನಾದರೇನು, ಪಡೆದ ಮಗಳಾದರೇನು, ತಾನು ಪಡೆದಿದ್ದು ತಾನು ಭೋಗ ರೂಪವಾಗಿ ತೀರಿಸಬೇಕಲ್ಲದೆ ಅಲ್ಲೆನೆಂದರೆ ಬಿಡಬಲ್ಲದೆ. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ಪಡೆದ ಮಗನೆಳೆದನೆಂದು ಕಡ ದುಃಖವಂಬಿಡು. ನೀನು ಅರಿಯದವನ ಮೇಲೆ ಅಪನಿಂದೆ ಓರಿಸುವುದು ಸರಿಯಲ್ಲ ನೋಡು ತಂಗಿ, ವರಮಂಗಳಾಂಗಿ. ತಂದೆ, ಮಗಳೇ, ನಮ್ಮ ಸಾವಿಗೆ ನೇಮವನ್ನು ಕೊಡು ಅಪ್ಪಯ್ಯ. ಹಾಗಲ್ಲ ಮಾತನಾಡಬಾರದಮ್ಮ ಮಕ್ಕಳಿರ. ಅಂತ ಕಾಂತನನ್ನು ಕಳೆದುಕೊಂಡು ನಾವು ಸರ್ವತಾ ಜೀವಿಸಲಾರೆವು ತಂದೆ. ಹೇಳಿದ್ರೆ ಕೇಳು ಅಪ್ಪಯ್ಯ. ಮಕ್ಕಳಿರ ಚೆನ್ನಾಗಿ ಹೇಳುವಂತರಾಗಿ. ಚೇತೆ ಜನ ಪಾಲನೆ ಸೊತೆಯರ ಗಾದೆಯೇನು, ಚೇತೆ ಜನ ಪಾಲನೆ. ಚೆನ್ನಾಗಿ ಕೇಳು. ಕ್ಷೇತೆ ಜಲ ಪಾಲನೆ ಸೊತೆಯರ ಗಾದೆಯೇನು, ಕ್ಷೇತೆ ಜಲ ಪಾಲನೆ. ಮುಪ್ಪಿನ ಅರಸಕನಾದ ಅಪ್ಪಯ್ಯನೇ, ಮಗಳೇ, ಸ್ತ್ರೀಯರಿಗೆ ಒಪ್ಪುವ ಮಾಂಗಲ್ಯವೇ ತಪ್ಪಿ ಹೋದ ಬಳಿಕ ನಾವು ಬದುಕಿ ಬಾಳದರೂ ಪ್ರಯೋಜನವೇನು? ತಂದೆ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಹಗಮನವನ್ನು ಮಾಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀ ರಮಣ. ಪತಿಯನ್ನಾಗಲೇ ಇರಲಾರೇನೋ ನಾನೊಂದು ಕ್ಷಣ. ತಂದೆ, ಮಗಳೇ, ಸರಿ ಗೆಳತಿಯರೆಲ್ಲರೂ ಜೊತೆಗೂಡಿ ಮುಚ್ಚಿ ಬಾಗಿನ ಕೊಟ್ಟರಿ, ಕುಂಕುಮದ ಬಟ್ಟನ್ನು ಇಟ್ಟರಿ, ಅದನ್ನು ನೋಡಿಕೊಂಡು ಸಹಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅಪ್ಪಯ್ಯ, ಮಗಳೇ, ಕಾಂತನನ್ನು ಕಳೆದುಕೊಂಡು ಹೀನಾಳಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸಲ್ಲವೇ? ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ, ಜಗದ್ವಿಖ್ಯಾತಿ ಕಾದಿ ಕನಕ. ಮಕ್ಕಳಿರ ಹೇಳುವರೆ ಕೇಳಿರಿ. ಚೆನ್ನಾಗಿ ಹೇಳು ಅಪ್ಪಯ್ಯ. ಜೀವನ
ಸಮೋಹವ ನಾಶಗೈದಿಯಾನ. ಚಕ್ರಬಿಂಬವನು ಭೇದಿಸಿದವನು ಸೈನ್ಯ ಸಮೂಹವ ನಾಶಗೈದಿಯಾನು. ಪಡೆದನು ಗೆದ್ದೆ ವೀರಭಿಮಾನ. ಪಡೆದನು ಗೆದ್ದೆ ವೀರಭಿಮಾನ. ರಣರಂಗದಲ್ಲಿ ಮರಣ ಹೊಂದಿದನು. ರಣರಂಗದಲ್ಲಿ ಮರಣ ಹೊಂದಿದನು. ಬಹು ಕಠಿಣ ಅಮ್ಮ ಬಾಲಕಿಯರೇ, ತಂದೆ ನಿಮಗೇನು ಹುಚ್ಚಿ ಹಿಡಿಯುತ್ತೇನು? ಋತ ಕೆರೆ ಬಾವಿಯೊಳಗೆ ಬಿದ್ದು ಯಾತಕ್ಕೆ ಮುತ್ತರಾಗಿ ಹೋಗುವಿರಿ? ಅಮ್ಮ ಬಾಲಕಿಯರೇ, ಅಪ್ಪಯ್ಯ ತುಂಬಿದ ಕೆರೆಯಲ್ಲಿ ಒಂದು ತಂಬಿಗೆ ನೀರು ತುಂಬಿದ ತಕ್ಷಣಕ್ಕೆ ಆ ಕೆರೆಯೆಲ್ಲ ಬೆರೆದಾಗಿ ಹೋಗಿದ್ದೇಗೆ? ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಎನ್ನ ಶ್ರೇಷ್ಠವಾದ ದ್ವಾರಕೆಗೆ ಹೋಗೋಣ ಬನ್ನಿರಿ. ಇನ್ನು ನಿಮ್ಮ ಪತಿಯಾದ ಅಭಿಮಾನ್ಯುವನ ಅಂಬಲವನ್ನು ಬಿಟ್ಟು ಬಿಡಿರಿ. ನಿಮಗೆ ಬಂದಿರುವ ಭಯವೇನು? ಧೈರ್ಯವನ್ನು ಮಾಡಿರಿ. ಅಪ್ಪಯ್ಯ ಮಕ್ಕಳಿರಾ, ಹೇಳಿವು ಕೇಳು. ಚೆನ್ನಾಗಿ ಹೇಳುವಂತರಾಗಿರಿ. ರಂಡೆಯ ತಾನಾದಲೆ ಮಂಡೆಯ ತಂದೆ ಮಗಳೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ರಂಡೆಯ ತಾನಾದಲೆ ಎಂಡೆಯ ಕಂತು ಜನ ನಾವು ಚಿಂತೆ ಒಳಗಾದೆವು. ಕಂತು ಜನ ನಾವು ಚಿಂತೆ ಒಳಗಾದೆವು. ಕ್ಷಿತಿ ಜಲಪಾಲನೆ ಸುಜಯರಗತೆ ಏನು. ಕ್ಷಿತಿ ಜಲಪಾಲನೆ ಸೈ ಸೈ ಜನಕ ಒಳ್ಳೆ ಮಾತನ್ನೇ ಹೇಳಿದೆ ಅಪ್ಪಯ್ಯ. ಮಗಳೇ, ಶ್ರೇಷ್ಠವಾದ ಕಾಂತನನ್ನು ಕಳೆದುಕೊಂಡು ಕಷ್ಟಪಡುವುದಕ್ಕಿಂತ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದೇ ಲೇಸಲ್ಲವೇ ಜನಾರ್ದನ? ಮಾಡಿ ನೋಡು ಇದರ ಮುಂದಿನ ಆಲೋಚನೆ. ಅಪ್ಪಯ್ಯ, ಮಗಳೇ, ನಾವು ಎಷ್ಟು ದಿನ ಬಾಳೆ ಬದುಕಿದರೆ ಬಂದ ಫಲವೇನಿದೆ? ಕಾಂತನೇ ಕಳೆದುಕೊಂಡ ಮೇಲೆ ಭೂಮಂಡದೋಳು ಬದುಕಿರಲು ಸಾಧ್ಯವಿಲ್ಲ. ಅಪ್ಪಯ್ಯ, ಮಗಳೇ, ಕಲ್ಲು ಮನಸ್ಸು ಮಾಡಿಕೊಂಡು ವಲ್ಲಭನ ಹಿಂದೆಯೇ ಪ್ರಾಣವನ್ನು ಬಿಡುವೆವು. ನಮ್ಮ ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀರಮಣ, ಇರಲಾರೆವು ನಾವೊಂದು ಕ್ಷಣ. ಮಕ್ಕಳಿರ ಆಗಲ್ಲ, ಮಾತನಾಡಬಾರದು. ಅಮ್ಮ ಕನಕಾಂಗಿಯೇ, ನಿನ್ನ ಪತಿಯು ಮರಣವಾದನೆಂದು ಪತಿಯೊಡನೆ ಪ್ರಾಣ ಬಿಡುವೆನೆಂದು ನೇಮವನ್ನು ಕೊಡು ಎಂದು ಕೇಳಿದೆಯಲ್ಲ? ಹೌದು ಅಪ್ಪಯ್ಯ. ನಿನ್ನ ಪತಿಯಾದರೂ ಸೂರ್ಯ ಚಂದ್ರ ಇರುವ ತನಕ ತನ್ನ ಹೆಸರನ್ನು ಭಾರತದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವಂತೆ ಯುಗ ಯುಗದಲ್ಲಾದರೂ ಪಾರ್ಥನ ಕವರನೆಂದು ಹೊಗಳುವಂಥ ಕಾರ್ಯವನ್ನು ಮಾಡಿರುವನು. ವೀರಾದಿ ವೀರನು ಪಾರ್ಥನ ಕವರನೆಂದು ಹೊಗಳುವಂಥ ಕಾರ್ಯವನ್ನು ಮಾಡಿರುವನು. ವೀರ ಸ್ವರ್ಗವನ್ನು ಸೇರಿದನು. ನೀನು ತಿಳಿದವಳಾಗಿ ಕಣ್ಣೀರಿಡುವುದು ಸರಿಯಲ್ಲ ನೋಡು ಕನಕಾಂಗಿ, ಅಭಿಮಾನ್ಯವನ ಅರ್ಧಾಂಗಿ. ಮಗಳೇ ಉತ್ತರಿ, ಜನಕ ಪತಿವ್ರತ ಶಿರೋಮಣಿಗಳಾದ ಉತ್ತರಿ ಪತಿಯೊಡನೆ ಸಗಮಾನವಾಗಿ ಹೋಗುವುದು ಸರಿ. ಪತಿ ಹೆಸರಿನಿಂದ ಹಸಿವೆಳೆದು ಹೋಗಬೇಕಾದರೆ ಶಿಶುವತ್ಯ ದೋಷಕ್ಕೆ ಗುರಿಯಾಗಿವೆಯಲ್ಲ. ಮಗಳೇ ಉತ್ತರಿ, ಅಪ್ಪಯ್ಯ, ಈ ದ್ವೇಷವು ನಿನಗೆ ಜನ್ಮಾಂತರಕ್ಕೆ ಬಿಡುವುದಿಲ್ಲ. ಉತ್ತರಿ, ತಂದೆ ನಿನ್ನ ಕ್ಲೇಶವನ್ನು ಬಿಡು. ನಿನ್ನ ಬಸರಿಗಳು ಅಸಮಸ ಬಲ ಪರಾಕ್ರಮನೆಂಬ ಪರೀಕ್ಷಿತರಾದನು ಉದ್ಭವಿಸುವನು. ಈ ವಸತಿಗಳು ಅವನ ಹೆಸರೇನೆಂದರೆ ಅವನ ಹೆಸರು ಏನು ತಂದೆ? ಧರ್ಮ ಕೀರ್ತಿಗೂ ದಶ ದಿಕ್ಕಿಗೆ ವ್ಯಾಪಿಸುವುದು. ಜಗತ್ ಪ್ರಖ್ಯಾತನೆಂಬ ಬಿರುದು ಕೊಟ್ಟಿರುವನು. ನೀನು ಮತ್ಯಾವ ಯೋಚನೆಗೆ ಮನಸ್ಸು ಕೊಡಬೇಡ. ಕಮಗಳ ನೇತ್ರಿ, ಕೋಮಲಗಾತ್ರಿ. ನಿನ್ನ ಇಷ್ಟದಂತೆ ನಡೆದುಕೊಳ್ಳುವನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅರ್ಜುನ ಬಾಪ